ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಮತ್ತೆ ಜೀವ ಬಂದಿದೆ. ಫುಲ್ ನಿಟ್ಟುಸಿರು ಬಿಟ್ಟಿದ್ರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ. ನಮಗೆ ಜಾಮೀನು ಸಿಕ್ಬಿಟ್ಟಿದೆ, ನಮ್ಮನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದೇ ರೀತಿಯಾದಂಥ ಕೇಸು ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಏನು ಜೈಲಿನಲ್ಲಿದ್ದಾರಲ್ಲ, ಅದೇ ರೀತಿಯ ಪ್ರಕರಣ. ಅದೊಂದೇ ಅಲ್ಲ, ಅದರ ಜೊತೆ ತೆರಿಗೆ ವಂಚನೆಯ ಪ್ರಕರಣ ಕೂಡ ಇವ್ರದ್ದು ಸೇರಿಕೊಂಡಿದೆ. ಭಾಳ ದೊಡ್ಡ ಮಟ್ಟದ ಮನಿ ಲಾಂಡ್ರಿಂಗ್ ಆಗಿರುವಂಥ ಎಲ್ಲ ದಾಖಲಾತಿಗಳಿದ್ದಾವೆ. ಸುಬ್ರಹ್ಮಣ್ಯನ್ ಸ್ವಾಮಿ ಹಾಕಿರುವಂಥ ಕೇಸು. ಜಾಮೀನಿನ ಮೇಲೆ ತಾಯಿ ಮಗ ಹೊರಗಡೆ ಇದ್ದರು. ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ PMLA ಕೋರ್ಟ್ ಏನಿದೆಯಲ್ಲ, ಆ PMLA ಕೋರ್ಟು ಅವರ ಇಷ್ಟು ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಿಕ್ಕೆ ಆದೇಶವನ್ನು ನೀಡಿದೆ. ಇಷ್ಟು ದಿವಸ ಪ್ರೊವಿಷನಲ್ ಸೀಜರ್ ಅಂತ ಮಾಡಿದರು. ಪ್ರೊವಿಷನಲ್ ಸೀಜರ್ ಅಂದರೆ ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ನಿಗಾದಲ್ಲಿ ಇರುವಂಥ ಆಸ್ತಿ ಅಂತ, ಮುಟ್ಟುಗೋಲಲ್ಲ. ಆದರೆ ಗುರುವಾರ ದಿವಸ ಮಾಡಿದಂಥ ಆದೇಶ ಏನಿದೆಯಲ್ಲ PMLA ಕೋರ್ಟ್ನಲ್ಲಿ, ಅದು ಹೇಳುತ್ತೆ ಇಷ್ಟು ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಳಿ. ಸರ್ಕಾರಿ ಲೆಕ್ಕಾಚಾರದ ಪ್ರಕಾರ ಇದು 752 ಕೋಟಿ ರೂಪಾಯಿ ಅಂತ ಕೋರ್ಟು ಇವತ್ತು ಹೇಳಿದೆ. ಆದರೆ ಇದರ ಬೆಲೆ ಮೌಲ್ಯ, ಮಾರುಕಟ್ಟೆ ಮೌಲ್ಯ ಕಡಿಮೆ ಎಂದರೂ 5,000 ಕೋಟಿ ರೂಪಾಯಿಗಳನ್ನು ದಾಟತ್ತೆ. ಯಾಕೆ 5,000 ಕೋಟಿ ರೂಪಾಯಿಗಳನ್ನು ದಾಟತ್ತೆ? ಯಾಕೆ ದಾಟತ್ತೆ ಅಂದರೆ, ಇದರ ಆಸ್ತಿ ಏನಿದೆ, ನ್ಯಾಷನಲ್ ಹೆರಾಲ್ಡ್ ಎನ್ನುವಂಥ ಪತ್ರಿಕೆ ಇಲ್ಲ ಬಿಡಿ, ಈಗ ಅದು ನ್ಯಾಷನಲ್ ಹೆರಾಲ್ಡ್ ಎನ್ನುವಂಥ ಪತ್ರಿಕೆಯ ಆಸ್ತಿ ಇದೆಯಲ್ಲ, ಮುದ್ರಣಾಲಯದ ಹೆಸರಿನಲ್ಲಿ, ಕಾಂಪ್ಲೆಕ್ಸ್ಗಳ ಹೆಸರಿನಲ್ಲಿ, ಆಫೀಸುಗಳ ಹೆಸರಿನಲ್ಲಿ ಪ್ರಾಪರ್ಟಿಗಳಿದಾವಲ್ಲ, ಎಲ್ಲ ಮೆಟ್ರೋಪಾಲಿಟನ್ ನಗರಗಳಲ್ಲಿ ಇರುವಂಥದ್ದು. ಲಕ್ನೌನಲ್ಲಿದೆ, ಕಾನ್ಪುರಲ್ಲಿದೆ, ಡೆಲ್ಲಿನಲ್ಲಿದೆ, ಮುಂಬೈನಲ್ಲಿದೆ. ಎಲ್ಲಿ ಇಲ್ಲ ಅಂತ ನೀವು ಹೇಳಬೇಕು. ಕೇವಲ ಆಸ್ತಿ ಇರೋದು ಮಾತ್ರ ಅಲ್ಲ, ದಿಲ್ಲಿಯಲ್ಲಿ ನಗರ ಭಾಗದಲ್ಲಿ ಇದಕ್ಕೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಒಂದೊಂದು ಆಫೀಸಿಗೆ ಬರ್ತಾ ಇದೆ. ಆಫೀಸ್ ಇದೆ ಅಂತ ಎಸ್ಟಾಬ್ಲಿಷ್ ಮಾಡಲಿಕ್ಕೆ 2ನೇ ಫ್ಲೋರ್ನಲ್ಲಿ ಇನ್ನಿಲ್ಲದ ಹಾಗೆ ಸೋನಿಯಾ ಗಾಂಧಿ ಟೀಮ್ನವರು ಪ್ರಯತ್ನ ಮಾಡಿದರು. ಆದರೆ ಯಾವಾಗ CBIನವ್ರು ಹೋಗಿ ಇದನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ಪ್ರಶ್ನೆ ಕೇಳಿದ್ರೆ ಯಾಕಿದ್ದೀನಿ ಅಂತ ಗೊತ್ತಿಲ್ಲ, ಅವರೆಲ್ಲ ಟೆನೆಂಟ್ ಆಗಿದ್ದರು, ಬಾಡಿಗೆದಾರರಾಗಿದ್ದರು. ಮತ್ತೆ ಇವರ ಸುಳ್ಳು ಹೊರಗಡೆ ಬಿತ್ತು. ನೋಡಿ ಪ್ರಕರಣ ಹೇಗಿದೆ ಅಂದರೆ, ಈ ದೇಶದ ಸ್ವಾತಂತ್ರ್ಯ ಯೋಧರು, 5,000 ಜನ ಸ್ವಾತಂತ್ರ್ಯ ಯೋಧರು ತಮ್ಮ ಬಳಿ ಇರುವಂಥ ಚಿಲ್ಲರೆ ದುಡ್ಡನ್ನು ಸೇರಿಸ್ಕೊಂಡು, ತಾವು ಶೇಖರಣೆ ಮಾಡಿದಂಥ ಉಳಿತಾಯ ದುಡ್ಡನ್ನು ಸೇರಿಸ್ಕೊಂಡು, ಜವಾಹರ್ಲಾಲ್ ನೆಹರು ಅವ್ರನ್ನ ನಂಬಿಕೊಂಡು 1938ರಲ್ಲಿ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಲಿಕ್ಕೆ ಸಂಸ್ಥೆಯನ್ನು ಕಟ್ತಾರೆ. ಕೇವಲ ರಾಷ್ಟ್ರದ ಹಿತದೃಷ್ಟಿಯಿಂದ ಒಂದು ಪತ್ರಿಕೆ ಬರಲಿ ಅಂತ. ಮುಂದೆ ಕಾಲಘಟ್ಟದಲ್ಲಿ ಏನಾಗತ್ತೆ ಅಂತಂದರೆ, ಇದು ಸಾಲಕ್ಕೆ ಸಾಲ ಆಗಿಬಿಡುತ್ತೆ. ಇದ್ರ ಮೇಲೆ ಸಂಸ್ಥೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ 90,35,00,000 ರೂಪಾಯಿಗಳನ್ನು ಕಾಂಗ್ರೆಸ್ ಪಕ್ಷ ಇದಕ್ಕೆ ಸಾಲವನ್ನು ಕೊಡುತ್ತೆ. ಯಾವುದಾದ್ರೂ ರಾಜಕೀಯ ಪಕ್ಷ ಸಾಲವನ್ನು ಕೊಟ್ಟಿದ್ದನ್ನು ನೀವು ಎಲ್ಲಿಯಾದರೂ ಕೇಳಿದ್ದೀರಾ? ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ನ್ಯಾಷನಲ್ ಹೆರಾಲ್ಡ್ಗೆ ಸಾಲವನ್ನು ಕೊಡುತ್ತೆ. ಸಾಲವನ್ನು ಕೊಟ್ಟು ನೀವು ಸಂಸ್ಥೆಯನ್ನು ನಡೆಸಿ ಅಂತ ಹೇಳುತ್ತೆ. ಮುಂದಿನ ಕಾಲಘಟ್ಟದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮೋತಿಲಾಲ್ ವೋರಾ ಇವರೆಲ್ಲ ಸೇರಿಕೊಂಡು 4 ಜನ, ಆಸ್ಕರ್ ಫರ್ನಾಂಡಿಸ್ 4 ಜನ ಸೇರಿ ಒಂದು ಕಂಪ್ನಿಯನ್ನು ಮಾಡ್ತಾರೆ, ಯಂಗ್ ಇಂಡಿಯಾ ಕಂಪ್ನಿ ಅಂತ, ಯಂಗ್ ಇಂಡಿಯನ್ ಅಂತ. ಆ ಯಂಗ್ ಇಂಡಿಯನ್ ಕಂಪ್ನಿಯಲ್ಲಿ 38% ಶೇರನ್ನು ತಾಯಿ ಮಗ ಇಟ್ಕೋತಾರೆ. ಉಳಿದ 24% ಅಲ್ಲ 12%, ಆಸ್ಕರ್ ಫರ್ನಾಂಡಿಸ್ಗೆ 12%, ಮೋತಿಲಾಲ್ ವೋರಾಗೆ ಕೊಡಲಾಗತ್ತೆ. 12, 38. ಇದ್ದಕ್ಕಿದ್ದ ಹಾಗೆ ಹೀಗೆ ಕಂಪನಿ ಮಾಡಿದ ಕಂಪನಿ, 50 ಲಕ್ಷ ರೂಪಾಯಿ ಬಂಡವಾಳ ಹೊಂದಿರುವಂಥ ಕಂಪನಿ, ಕಲ್ಕತ್ತಾ ಫರ್ಜಿ ಕಂಪ್ನಿಯಿಂದ ಮನಿ ಲಾಂಡ್ರಿಂಗ್ ಮಾಡಿ ಸಂಗ್ರಹಿಸಿದಂಥ ದುಡ್ಡಿನಲ್ಲಿ ಮಾಡಿದಂಥ ಕಂಪನಿ ಇದ್ದಕ್ಕಿದ್ದ ಹಾಗೆ ಟೇಕ್ ಓವರ್ ಮಾಡುತ್ತೆ. ಯಾವುದನ್ನು? ನ್ಯಾಷನಲ್ ಹೆರಾಲ್ಡ್ ಕಂಪ್ನಿಯನ್ನು. ನ್ಯಾಷನಲ್ ಹೆರಾಲ್ಡ್ಗಿರುವಂಥ ಸಾಲವನ್ನು ನಾನು ತೀರಿಸ್ತೀನಿ ಅಂತ ಹೇಳ್ತೇವೆ. ಸಾಲ ಇದ್ದದ್ದು 90,35,00,000. ಇವರು ಪಡೆದಂಥ ಪ್ರಾಪರ್ಟಿ 5,000 ಕೋಟಿ ರೂಪಾಯಿದು. 5,000 ಅಂದರೆ ಆ ಕಾಲಕ್ಕೆ 2ರಿಂದ 3,000 ಕೋಟಿ ಇರ್ತದೆ ಈಗ ಹಗರಣ ನಡೆದ ಸಂದರ್ಭದಲ್ಲಿ. ಹಾಗೆ ಮಾಡಿದ್ದಕ್ಕೆ ತೆರಿಗೆಯನ್ನು ಕಟ್ಟುವುದಿಲ್ಲ. ಇದು ಇಡೀ ವ್ಯವಹಾರವನ್ನು ಮನಿ ಲಾಂಡ್ರಿಂಗ್ ಮೂಲಕ ನಡೆಸಿದ್ದರಿಂದ ಇವ್ರ ಮೇಲೆ CBI ಕೇಸ್ ಹಾಕತ್ತೆ. ಮುಂದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದರಲ್ಲಿ ಸೇರಿಕೊಳ್ಳುತ್ತೆ. ಈಗ ಪ್ರಕರಣ ಯಾವ ಹಂತಕ್ಕೆ ಬಂದಿದೆ ಅಂದರೆ, ಮೊದಲನೇದಾಗಿ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಳಿಕ್ಕೆ PMLA ಕೋರ್ಟ್ನವರು ಆದೇಶವನ್ನು ಮಾಡಿದ್ದಾರೆ. ಈಗ ಮುಟ್ಟುಗೋಲು ಹಾಕೋತಾ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಅದಾದಮೇಲೆ ಇದರಲ್ಲಿ ಯಾರೋ ಆರೋಪಿಗಳಿದಾರಲ್ಲ ಜಾಮೀನಿನ ಮೇಲೆ, ಅವರೆಲ್ಲ ಅಗೇನ್ ಯಾವ ತಿಹಾರ್ ಜೈಲಿನಲ್ಲಿ ಈಗಾಗಲೇ 2ನೇ ನಂಬರ್ ಜೈಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಇದ್ದಾರೋ, ಅದೇ ರೀತಿಯದಾಗಿ ಇವರು ಕೂಡ ಜೈಲಿಗೆ ಹೋಗಬೇಕಾದಂಥ ದಿನಗಳು ದೂರ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಚುನಾವಣೆ ಮುಗಿದ ಮೇಲೆ ಈ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದ ರಾಜಕೀಯ ಸಂಚಲನ ನಡೆಯುವಂಥ ಎಲ್ಲ ಸಾಧ್ಯತೆಗಳಿವೆ. ಯಾವ ಗಾಂಧಿ ಕುಟುಂಬ ಇಷ್ಟು ವರ್ಷ ಯಾರೂ ನಮ್ಮನ್ನು ಹೇಳುವುದಿಲ್ಲ, ಕೇಳುವುದಿಲ್ಲ, ನಾವು ಏನು ಬೇಕಾದರೂ ವ್ಯವಹಾರ ಮಾಡ್ಬೋದು, ವಿ ಆರ್ ಎಂಟೈಟಲ್ಡ್ ಟು ಡೂ ಎನಿಥಿಂಗ್,
ವಿ ನೀಡ್ ನಾಟ್ ಹ್ಯಾವ್ ಟು ಪೇ ಟ್ಯಾಕ್ಸಸ್ ಅಂತ ಪರಿಭಾವಿಸ್ತಾ ಇದ್ರು. ಅವ್ರ ಮೇಲೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ತೆರಿಗೆ ವಂಚನೆ ಮಾಡಿರುವಂಥ ಪ್ರಕರಣ ನಡೀತಾ ಇದೆ. ಅದನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆಗೆ ನಿಲ್ಲಿಸಲಾಗಿದೆ. ಅದಕ್ಕೆ ದುಡ್ಡನ್ನು ಕಟ್ಟಬೇಕು. ಎರಡನೇದಾಗಿ ಇಲ್ಲಿ ತೆರಿಗೆ ವಂಚನೆ ಆಗಿದೆ. ತೆರಿಗೆಯನ್ನು ಕಟ್ತಿದೆ ಅಂದರೆ ನೀವು ಈ ರೀತಿ ಆಸ್ತಿಯನ್ನು ತೆಗೆದುಕೊಂಡಿದ್ದೀರಾ ಅನ್ನೋದು ಸ್ಪಷ್ಟವಾಗುತ್ತೆ. ಅದೊಂದು ಅಪರಾಧ. ಆ ಕಾರಣಕ್ಕೆ ಜೈಲಿಗೆ ಹೋಗಬೇಕಾಗತ್ತೆ. ತೆರಿಗೆ ಕಟ್ಟಲಿಲ್ಲ ಅಂದರೆ ತೆರಿಗೆ ವಂಚನೆ ಕೇಸ್ನಲ್ಲಿ ಒಳಗೆ ಹೋಗಬೇಕಾಗತ್ತೆ. ಅಂಥದ್ದೊಂದು ಸಂದಿಗ್ಧದಲ್ಲಿ ಈ ಗಾಂಧಿ ಕುಟುಂಬ ಈಗ ನರಳುತ್ತಾ ಇದೆ. ಮೇಲ್ನೋಟಕ್ಕೆ ಏನೂ ಆಗಿಲ್ಲ ಅನ್ನೋ ಹಾಗೆ ಕಾಣುತ್ತೆ. ಮೇಲ್ಗಡೆ ಟಾಲ್ಕಮ್ ಪೌಡ್ರು, ಸ್ನೋ ಪೌಡರ್ ಹಚ್ಕೊಂಡು ಓಡಾಡಬಹುದು. ಒಳಗಡೆ ತುಂಬ ಗೆದ್ದಲು ಹಿಡ್ಕೊಂಡಿದೆ. ಅದು ಈಗ ಚುನಾವಣೆಯ ನಂತರ ಒಳಗಡೆ ಇರುವಂಥ ನರಳಾಟ, ಆಕ್ರಂದನ ಜಗತ್ತಿಗೆ ಕೇಳಿಸಲಿದೆ. ಈ ಚುನಾವಣೆಯ ನಂತರ, ಮತದಾನದ ನಂತರ, ಫಲಿತಾಂಶದ ನಂತರ ರಾಜಕೀಯವಾಗಿ ಭಾಳ ದೊಡ್ಡ ಮಟ್ಟದ ವಿಪ್ಲವ ನಡೆಯುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾಗಿಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.